ರಜದಿನಗಳಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ರೆಸ್ಟೋರೆಂಟಲ್ಲಿ ಹೋದಾಗ ಎಲ್ಲರ ಬಾಯಲ್ಲಿ ಬರುವಂಥದ್ದು ಒಂದು ಡಿಶ್. ಈ ಒಂದು ಡಿಶಲ್ಲಿ ಮುಖ್ಯವಾದ ಅಂಶ ಏನಪ್ಪ ಅಂದರೆ ಈ ಪಾರ್ಟು ಏನಪ್ಪ ಅಂದರೆ ಈರುಳ್ಳಿ ಹಾಕಿದಾಗ. ಈಗ ನೆಕ್ಸ್ಟ್ ಹಾಕ್ಬೇಕಾದ್ರೆ ಏನಪ್ಪ ಅಂದರೆ ಮಸಾಲೆ ಪೌಡರ್ಗಳು ಅವು ಏನಪ್ಪ ಅಂದರೆ ಈಗ ನೋಡಿ ಅಣಬೆ ಕೂಡ ಹಾಕ್ಬಿಟ್ಟಿದ್ದೀನಿ ಇದರಲ್ಲಿ. ಇದೊಂದು 10 ನಿಮಿಷ ಏನು ಮಾಡೋಣ, ಫ್ರೈ ಆಗಿಬಿಡೋಣ. ತಿನ್ನೋ ಮುಂಚೆನೇ ವಾಸನೆ ಬರ್ತಿದೆ ನಂಗೆ ಮೂಗಲ್ಲಿ. ಒಂದು ಅರೋಮ ಏನಿದೆ ಅಲ್ಲ, ಏನು ಹೇಳ್ಬೇಕು ನಿಮಗೆ, ನಾನು ಹೇಳೋಕ್ಕೆ ಮಾತೇ ಇಲ್ಲ. ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಬಹುತೇಕ ಜನರು ವೀಕೆಂಡ್ ಹಾಲಿಡೇಸ್ ಆಗಲಿ, ಸ್ಪೆಷಲ್ ಡೇ ಒಕೇಶನ್ಸ್ ಆಗಲಿ, ರಜದಿನಗಳಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ರೆಸ್ಟೋರೆಂಟಲ್ಲಿ ಹೋದಾಗ ಎಲ್ಲರ ಬಾಯಲ್ಲಿ ಬರುವಂಥದ್ದು ಒಂದು ಡಿಶ್ ಹೆಸರು ಏನಪ್ಪ ಅಂದರೆ ಕಾಮನ್ನಾಗಿ ಅದು ಮಶ್ರೂಮ್ ಅಂದರೆ ಅಣಬೆ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಂಪಲ್ಲಾಗಿ ಮನೆಯಲ್ಲೇ ಅಣಬೆ ಹೇಗೆ ಮಾಡ್ಬೋದನ್ನು ನಿಮಗೆ ನಾನು ತಿಳಿಸ್ತೀನಿ. ಬನ್ನಿ, ತಡ ಮಾಡದೆ ಅಣಬೆ ರೆಸಿಪಿಗೆ ಬೇಕಾದಂಥ ಸಾಮಗ್ರಿಗಳೇನೇನಂತೇಳಿ ನೋಡ್ಕೊಳ್ಳೋಣ. ಅಣಬೆ, ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಯಾಲಕ್ಕಿ, ಲವಂಗ, ಚಕ್ಕೆ, ಕಸ್ತೂರಿ ಮೇಥಿ, ಮಸಾಲ ಎಲೆ, ಲವಂಗ, ಎಣ್ಣೆ, ಖಾರ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರ್ ಮಸಾಲ, ಸೋಫಿನ್ ಕಾಳು ಪೌಡ್ರು, ಯಾಲಕ್ಕಿ, ಲವಂಗು, ಚಕ್ಕೆಯಿಂದ ಮಾಡಿರೋಂಥ ನಮ್ಮದೊಂದು ಸ್ಪೆಷಲ್ ಮಸಾಲ. ಅದನ್ನು ಕೂಡ ಇದರಲ್ಲಿ ಬೇಕಾಗತ್ತೆ. ಅದು ಆಪ್ಷನಲ್ಲು, ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಇಷ್ಟಿದ್ರೆ ಸಾಕು. ಬನ್ನಿ, ಮೊದಲಿಗೆ ಏನು ಮಾಡೋಣ, ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಅಣಬೆಯನ್ನು ಅದರಲ್ಲಿ ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದರಲ್ಲಿ ಅರಿಶಿನ ಕೂಡ ಹಾಕ್ಕೊಂಡು ನೋಡಿ. ಅರಿಶಿನ ಯಾಕಂದರೆ ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ, ಬ್ಯಾಕ್ಟೀರಿಯಾಸನ್ನು ಸಾಯಿಸೋಕ್ಕೆ ಅದು ಒಂಥರ ಒಳ್ಳೆ ರಾಮಬಾಣ. ವೀಕ್ಷಕರೇ, ಈಗ ಅಣಬೆ ಬಾಯ್ಲ್ ಆಗೋ ಮಟ್ಟ ನಾನು ಮಾಡೋಣ ಒಗ್ಗರಣೆ ಬೇಕಾದ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ಇನ್ನೊಂದು ಒಲೆ ಕಡೆ ಗ್ಯಾಸನ್ನು ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ವೀಕ್ಷಕರಿಗೆ ಎಣ್ಣೆ ಆಲ್ರೆಡಿ ಕಾದಿದೆ. ಇವಾಗ ಮೊದಲೇ ಇದರಲ್ಲಿ ಮಾಡೋಣ ಒಂದು 4-5 ಯಾಲಕ್ಕಿ, ಸ್ವಲ್ಪ ಲವಂಗ, ಚಕ್ಕೆ, ಜೀರಿಗೆ, ಸ್ವಲ್ಪ ಕಸ್ತೂರಿ ಮೆಥಿ, ಆಮೇಲೆ ಬೇಲಿ ಹಾಕೋಣ. ಹಾಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಮಾಡೋಣ, ನಾವು ಹಸಿಮೆಣಸಿನ ಹಾಕೋಣ. ಕಟ್ ಮಾಡ್ಕೊಳ್ಳಿ ಹಸಿಮೆಣಸಿನ್ಕಾಯಿ, ಅದು ಹಾಕೋಣ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಣ. ಈಗ ನಾನು ಮಾಡಿದ್ರಲ್ಲಿ ಈರುಳ್ಳಿ ಕೂಡ ಹಾಕೋಣ. ಈ ಒಂದು ಡಿಶಲ್ಲಿ ಮುಖ್ಯವಾದ ಅಂಶ ಏನಪ್ಪ ಅಂದರೆ ಈ ಪಾರ್ಟು ಏನಪ್ಪ ಅಂದರೆ ಈರುಳ್ಳಿ ಹಾಕಿದಾಗ ಏನಪ್ಪ ಅಂದರೆ ಮಸಾಲೆ ಜೊತೆಗೆ ಈರುಳ್ಳಿ ಫುಲ್ ಫ್ರೈ ಆಗೋ ಮಟ್ಟ ನಾವು ಇನ್ನೊಂದು ಮಸಾಲ ನೆಕ್ಸ್ಟ್ ಬರೋಂಥ ಮಸಾಲನ್ನು ಇದರಲ್ಲಿ ಹಾಕಬಾರ್ದು. ಯಾಕಂದರೆ ಈರುಳ್ಳಿ ಹಸಿದ್ರೆ ಮಶ್ರೂಮ್ ಅದರಲ್ಲಿ ಹಾಕಿದಾಗ ಫೈನಲ್ ಟಚ್ಚಲ್ಲಿ ಆ ತಿನ್ನುವಾಗ ಈರುಳ್ಳಿ ವಾಸನೆ ಬರ್ತಾ ಇರುತ್ತೆ, ತಿನ್ನೋಕ್ಕೆ ಕೆಲವೊಂದ್ಸರಿ ಮನಸ್ಸು ಬರೋಲ್ಲ. ಹಾಗಾಗಿ ಈರುಳ್ಳಿ ಏನಿದೆಲ್ಲ ಫುಲ್ ರೋಸ್ಟ್ನೆಸ್ ನಾವು ಮಾಡಲೇಬೇಕು. ಅಲ್ಲಿವರೆಗೂ ನಾವು 5 ನಿಮಿಷ ಕ್ಲೀನಾಗಿ ರೋಸ್ಟ್ ಮಾಡ್ಕೊತಾರೋಣ. ಈರುಳ್ಳಿ ಫ್ರೈ ಆಗೋ ಮಟ್ಟ ನಾನು ಮಾಡೋಣ ಅಣಬೆ ಬಾಯ್ಲ್ ಆಗಿದೋ ಇಲ್ಲ ಅಂಥೇಳಿ ಅದ್ರಗೂ ನೋಡ್ಕೊಳ್ಳೋಣ. ಬನ್ನಿ, ಈಗ ಅಣಬೆ ಕೂಡ ಕ್ಲೀನಾಗಿ ಬಾಯ್ಲ್ ಆಗಿಬಿಟ್ಟಿದೆ. ಈಗ ಇದನ್ನು ನಾವು ಏನು ಮಾಡೋಣ, ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು
ಈಗ ಅಣಬೆಯನ್ನು ನಾವು ಒಂದು ಬೇರೆ ಪಾತ್ರೆಯಲ್ಲಿ ತಗೊಂಬೇಡೋಣ. ನಾನು ಮಾಡೋಣ, ಅಣಬೆಯನ್ನು ಕಟ್ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಕೂಡ ಅದರಲ್ಲಿ ಹಾಕ್ಕೊಳ್ಳೋಣ. ಈಗ ಟೊಮ್ಯಾಟೊ ಮತ್ತು ಈರುಳ್ಳಿ ಆಲ್ರೆಡಿ ಎರಡು ಕ್ಲೀನಾಗಿ ರೋಸ್ಟ್ ಆಗಿಬಿಟ್ಟಿದೆ. ಈಗ ನಾವು ನೆಕ್ಸ್ಟ್ ಹಾಕ್ಬೇಕಾದ್ರೆ ಏನಪ್ಪ ಅಂದರೆ ಮಸಾಲೆ ಪೌಡರ್ಗಳು. ಅವು ಏನಪ್ಪ ಅಂದರೆ ಮೊದಲಿಗೆ ಖಾರ ಪುಡಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ನಾವು ಹಸಿಮೆಣಸಿಗೆ ಹಾಕ್ಕೊಂಡಿದ್ದೀವಿ, ಹಂಗಾಗಿ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಸೋಂಪು ಪೌಡ್ರ್ ಮಸಾಲ, ಆಮೇಲೆ ನಾವೇನು ಬಂದಲ್ಲ ಚಕ್ಕೆ ಲವಂಗ ಏಲಕ್ಕಿ ಪೌಡ್ರ್ ಮಾಡಿದ್ದೀವಲ್ಲ ಅದನ್ನು ಕೂಡ ಇದ್ರಲ್ಲಿ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಬೇಕಾದ್ರೆ ಆಮೇಲೆ ಮತ್ತೆ ಹಾಕ್ಕೋಬೋದು. ಕೊನೆಯದಾಗಿ ಅರಿಶಿನ ಇದು ಹಾಕ್ಕೊಂಡು ಕ್ಲೀನಾಗಿ ಮತ್ತೆ ಇನ್ನೊಮ್ಮೆ ಫ್ರೈ ಮಾಡ್ಕೊಳ್ಳಿ, ರೋಸ್ಟ್ ಮಾಡ್ಕೊಳ್ಳಿ ಕ್ಲೀನಾಗಿ. ಈಗ ನಮ್ಮ ಮಸಾಲೆಗಳು ಕೂಡ ಇದರಲ್ಲಿ ಆಲ್ರೆಡಿ ಈಗ ಒಂದಕ್ಕೊಂದು ಅಂಟ್ಕೊಂಡು ಕ್ಲೀನಾಗಿ ಫ್ರೈ ಆಗಿದೆ. ಈಗ ನಾವು ಕೊನೆಯದಾಗಿ ಏನು ಹಾಕ್ಬೇಕಂದ್ರೆ ಅಣಬೆ. ಈಗ ಅಣಬೆ ಹಾಕ್ಕೊಳ್ಳೋಣ ಬನ್ನಿ. ಈಗ ನೋಡಿ ಅಣಬೆ ಕೂಡ ಹಾಕ್ಬಿಟ್ಟಿದ್ದೀನಿ ಇದರಲ್ಲಿ. ಇದೊಂದು 10 ನಿಮಿಷ ಏನು ಮಾಡೋಣ, ಇದನ್ನು ಇದ್ರ ಮಸಾಲೆ ಜೊತೆಗೆ ಫ್ರೈ ಆಗಿಬಿಡೋಣ. ಈಗ ನಮ್ಮ ಅಣಬೆ ಮಸಾಲ ರೆಡಿಯಾಗಿ ಅಂತ ಕಾಣುತ್ತೆ. ಯಾಕಂಬ ಅಂದರೆ ನೋಡಿರಿ ಎಣ್ಣೆ ಆಲ್ರೆಡಿ ಬಿಟ್ಬಿಟ್ಟಿದೆ, ಇದರಲ್ಲಿ ಎಣ್ಣೆ ಕೂಡ ಬಿಟ್ಟಿದೆ. ಅಣಬೆ ಡಿಶ್ ರೆಡಿಯಾಗಿದೆ. ಕೊನೆಯದಾಗಿ ಏನು ಮಾಡೋಣ, ಸ್ವಲ್ಪ ನಾವು ಕೊತ್ತಂಬರಿ ಎಣ್ಣೆ ಹೆಚ್ಕೊಳ್ಳೋಣ. ನೋಡಿ ಕಟ್ ಮಾಡಿ ಕೊತ್ತಂಬರಿ ಕೂಡ ಹಾಕೋಣ. ಈಗ ನಮ್ಮ ಅಣಬೆ ಡಿಶ್ ರೆಡಿಯಾಗಿದೆ. ಈಗ ಪ್ಲೇಟಿಂಗ್ ಮಾಡೋ ಸಮಯ, ಪ್ಲೇಟಿಂಗ್ ಮಾಡಿಕೊಂಡು ಫಟಾಫಟಾಗಿ ಬರ್ತೀನಿ. ಆಮೇಲೆ ನಿಮಗೆ ಹೇಳ್ತೀನಿ ಅಣಬೆ ರೆಸಿಪಿ ಹೇಗಿದೆ ಅಂತೇಳಿ. ಬನ್ನಿ ಮೊದಲೇ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಈಗ ನಮ್ಮ ಮಶ್ರೂಮ್ ಪ್ಲೇಟಿಂಗ್ ಆಗಿದೆ. ಈಗ ಟೇಸ್ಟ್ ಮಾಡೋಂಥ ಸಮಯ. ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ, ಬನ್ನಿ. ಬಿಸಿ ಇದೆ, ಸ್ವಲ್ಪ ಆರಿಸಿ ತಿನ್ನಬೇಕು. ತಿನ್ನೋ ಮುಂಚೆನೇ ವಾಸನೆ ಬರ್ತಿದೆ ನಂಗೆ ಮೂಗಲ್ಲಿ. ಒಂದು ಅರೋಮ ಏನಿದೆ ಅಲ್ಲ, ಏನು ಹೇಳ್ಬೇಕು ನಿಮಗೆ, ನಾನು ಹೇಳೋಕ್ಕೆ ಮಾತೇ ಇಲ್ಲ. ಫುಲ್ಲಿ ಕ್ಲೀನಾಗಿ ಕುಕ್ಕಾಗಿ ಮಶ್ರೂಮಲ್ಲಿ ಕೂಡ ಮಸಾಲೆಗಳು ಒಂದು ಗೂಡಿ ಒಂದು ಯೂನಿಕಾಗಿ ಒಂದು ಟಚ್ ಕೊಟ್ಟಿದೆ. ಒಂಥರ ರೆಸಿಪಿ ಸೂಪರಾಗಿದೆ. ಯಾಕಂದರೆ ಸಿಂಪಲ್ಲಾಗಿ ಮನೇಲಿರುವಂತಹ ಮಸಾಲೆ ಜೊತೆಗೆ ನಾವು ಮಾಡಿರೋಂತಹ ಒಂದು ಮಶ್ರೂಮ್ ಇದು. ನೀವು ದಯವಿಟ್ಟು ಮನೇಲಿ ಟ್ರೈ ಮಾಡಿ. ಏನಪ್ಪ ಅಂದರೆ ಅಣಬೆ ಕೆಲವೊಂದು ಸ್ಟೇಟಲ್ಲಿ ಫ್ರೈ ಮಾಡಿಕೊಂಡು ಕೂಡ ಮಾಡ್ತಾರೆ, ಆದರೆ ನಾವು ಇವತ್ತು ವಿತೌಟ್ ಫ್ರೈ ಮಾಡಲಾರ್ದಂಗೆ ಬಾಯ್ಲ್ ಮಾಡಿಕೊಂಡು ಮಾಡಿರೋಂಥ ಒಂದು ರೆಸಿಪಿ. ಫ್ರೈ ಮಾಡೋದ್ರಾಗುತ್ತೆ ಇನ್ನು ಕನ್ಸಿಸ್ಟೆನ್ಸಿ ಏನಿರುತ್ತಲ್ಲ ಮಶ್ರೂಮ್ದು, ಅದು ಭಾಳ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ನಾವು ಇವತ್ತು ಬಾಯ್ಲ್ ಮಾಡ್ಕೊಂಡು ಮಾಡಿರೋಂಥದ್ದು. ಮತ್ತು ಪ್ರತಿ ಸರಿ ಹೇಳಿದಾಗೆ ಈ ಸ್ಥಿತಿ ಕೂಡ ಅದೇ ಹೇಳ್ತೀನಿ. ಏನಪ್ಪ ಅಂದರೆ ನಮ್ಮ ಚಾನಲ್ನು ಭಾಳ ಜನ ಪ್ರೀತಿಯಿಂದ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಮತ್ತಷ್ಟು ಜನ ಈಗ ನಮಗೆ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ. ಮತ್ತು ಫ್ರೆಂಡ್ಸ್ಗಳು ಕೂಡ ನೀವು ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ಅಂತ ನಮಗೆ ಅನಿಸುತ್ತೆ. ಯಾಕಂದರೆ ಇತ್ತೀಚೆಗೆ ನಮ್ಮ ವ್ಯೂವರ್ಸ್ ಭಾಳ ಜಾಸ್ತಿ ಆಗ್ತಿದ್ದಾವೆ. ಮತ್ತು ನೀವು ರೆಸಿಪಿಯನ್ನು ನಮ್ಮ ಮೆಸೇಜ್ ಬಾಕ್ಸಲ್ಲಿ ಹಾಕಿರ್ತೀರಲ್ಲ, ಅದನ್ನು ಕೂಡ ನಾವು ಮಾಡಿ ನಿಮಗೆ ತೋರಿಸ್ತೀವಿ. ಯಾರೇನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ರೆಸಿಪಿ ಏನಾದರೂ ಬರಲಿಲ್ಲ ಅಂದರೆ ಇನ್ನೊಂದು ಬರೋಂಥ ಸಂಚಿಕೆಯಲ್ಲಿ ನಾವು ಆ ರೆಸಿಪಿನ ನಿಮಗೆ ತೋರಿಸ್ತೀವಿ. ಮತ್ತು ನಮ್ಮ ಚಾನಲ್ನು ನೀವು ನೋಡ್ತಾ ಇರ್ರಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನೀವು ಕೂಡ ನಿಮ್ಮ ಮನೆ ಅಡುಗೆಯನ್ನು ನಮ್ಮೂರ ದೇಸಿ ಕಿಚನ್ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು. ಏನಪ್ಪ ಅಂದರೆ ಮಾಡಬೇಕಾಗಿದ್ದು ನೀವಿಷ್ಟೇ, ನಮ್ಮ ಕೆಳಗಡೆ ನಂಬರಿಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿ ನಮಗೆ ಒಂದು ಟೈಮ್ ಕೊಟ್ಟರೆ ಆ ಟೈಮಲ್ಲಿ ನಿಮಗೆ ಬಂದು ನಿಮ್ಮ ಮನೆಗೆ ಬಂದು ನೇರವಾಗಿ ನಿಮ್ಮ ಕೈಯಲ್ಲಿ ಮಾಡೋಂಥ ಅಡುಗೆಯನ್ನು ನಾವು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತೀವಿ. ಇನ್ನೊಂದೇನೆಂದರೆ, ನೀವು ನೇರವಾಗಿ ನನ್ನ ಜೊತೆ ನನ್ನ ಕುಕ್ಕಿಂಗ್ ರೂಮಲ್ಲಿ ಬಂದು ಅಡುಗೆ ಮಾಡಿ ನಿಮ್ಮ ಕೈ ರುಚಿಯನ್ನು ಜನರಿಗೆ ಕೂಡ ತೋರಿಸ್ಬೋದು. ಮತ್ತೆ ಯಾಕೆ ತಡ, ಫಟಾಫಟಾಗಿ ಕಾಲ್ ಮಾಡಿ ಮತ್ತು ನಿಮ್ಮ ಕೈ ರುಚಿಯನ್ನು ನಮ್ಮ ಚಾನಲ್ ಮುಖಾಂತರ ಜನರಿಗೆ ತೋರಿಸಿ ಅಂತ ಹೇಳ್ತಾ, ಬರುವಂಥ ಒಂದು
ಅಡುಗೆ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಅಡುಗೆ ರೆಸಿಪಿ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ. ನಗ್ತಾ ಇರಿ, ನಗಿಸ್ತಾ ಇರಿ. ಟಾಟಾ, ಬಾಯ್ ಬಾಯ್, ನಮಸ್ಕಾರ.